ಪ್ರಾಬ್ಲಮ್ ಇದೆ ಅಂತ ಕಾವೇರಿ ಈಗ 5 ತಿಂಗಳು 6 ತಿಂಗಳು ಅವ್ರು ಈ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ, ಈ ಸಬ್ಜೆಕ್ಟ್ ಕೇಳಿ ಆಮೇಲೆ ಬೇರೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಡೆಬ್ರಿಸ್ಗಳು ಜನರೇಟ್ ಆಗ್ತಾನೆ ಇರುತ್ತೆ. ಹೌದು ಒನ್ ಟೈಮ್ ತೆಗೆದು ಸೆಟಲ್ ಮಾಡಿದ್ರು ಹೌದು ಅದನ್ನು ಪ್ರಾಪರ್ ಚಾನಲೈಸ್ ಮಾಡಿ ಅದನ್ನ ವಿಲೇವಾರಿ ಮಾಡೋ ಅಗತ್ಯ ಇದೆ ಅಂತ ಅನ್ಸುತ್ತೆ. ಹೌದೌದು ಡೆಫಿನೆಟ್ಲಿ. ಈಗ ಈ ಒನ್ ಟೈಮ್ ನಾವು ಕ್ಲಿಯರ್ ಮಾಡಿ ರೆಗ್ಯುಲರ್ ಡಿಸ್ಪೋಸಲ್ಗೆ ಸಿಸ್ಟಮ್ ಅನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇದು ಸುಮ್ಮನೆ ಕಣ್ಣೊರೆಸುವ ತಂತ್ರ ಆಗುತ್ತೆ. ಸೊ ಇದರ ಜೊತೆಗೇನೆ ಹಿಂದೆ ಈ ತರ ಕಣ್ಕಂಡ ಡೆಬ್ರಿಸ್ ಅನ್ನು ತುಳಿದ್ರೆ ದಂಡ ಹಾಕ್ಬೇಕು ಅನ್ನೋದು ಕೂಡ ಇತ್ತು ಸರ್. ಅದನ್ನ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ, ಹಂಗಾಗಿನೇ ಕಣ್ಕಂಡ ಕಡೆ ಎಲ್ಲ ಡೆಬ್ರಿಸ್ ಹಾಕ್ತಿದ್ದಾರೆ. ಈಗ ಒಂದ್ ನಿಮಿಷ ಈಗ ಅವ್ರು ಹೇಳ್ತಾರೆ ಯಾಕೆ ತಂದು ಸುರಿತಾ ಇದ್ದಾರೆ, ಯಾಕೆ ಅಂದ್ರೆ ಪ್ರಾಪರ್ ಡಿಸ್ಪೋಸಲ್ಗೆ ನೀವೊಂದು ವ್ಯವಸ್ಥೆನೇ ಕೊಟ್ಟಿಲ್ಲ, ಅದಕ್ಕೆ ನಾನು ಸುರಿತಾ ಇದ್ದೀನಿ ಅಂತ ಹೇಳ್ತಾರೆ. ಮಾತಿಗಷ್ಟೇ, ಆಕ್ಚುಲಿ ಎಲ್ಲ ಇದೆ, ಇಲ್ಲ ಅಂತಲ್ಲ. ಮಾತಿಗೆ ಹೇಳೋದಕ್ಕೆ ಏನ್ ಬೇಕೋ ಹೇಳ್ಬೋದು. ಹಾಗಾಗಿ ಈಗ ಪ್ರಾಪರ್ ಡಿಸ್ಪೋಸಲ್ಗೆ ವ್ಯವಸ್ಥೆ ಇದೆಯಾ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಇನ್ಮೇಲೆ ಈ CND ವೇಸ್ಟ್, ಕನ್ಸ್ಟ್ರಕ್ಷನ್ನು ಮತ್ತೆ ಡೆಮಾಲಿಷನ್, ಈ ವೇಸ್ಟ್ ಅನ್ನ ಡಿಸ್ಪೋಸಲ್ ಮಾಡೋದಕ್ಕೆ 4 ಸಂಸ್ಥೆಗಳನ್ನ ನಾವು ಎಂಪ್ಯಾನಲ್ ಮಾಡಿದ್ದೇವೆ ಬೆಂಗಳೂರಲ್ಲಿ. ಸೊ ಇನ್ನು ಮುಂದಕ್ಕೆ ಯಾರಾದರೂ ನಿಮ್ಮ ಮನೆಯಲ್ಲಿ ನೀವು ಪೂರ್ತಿ ಡೆಮಾಲಿಷನ್ ಮಾಡಿರ್ಬೋದು ಅಥವಾ ಜಸ್ಟ್ ಒಂದು ಗೋಡೆ ಡೆಮಾಲಿಷನ್ ಮಾಡಿರ್ಬೋದು, ರಿನೋವೇಷನ್ ಮಾಡ್ತಾ ಇರ್ಬೋದು, ನಿಮ್ಮದು ಏನೇ CND ವೇಸ್ಟ್, ಇದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ಅಂತ ಹೇಳ್ತಾರೆ, ಈ ವೇಸ್ಟ್ ಇದ್ರೆ ಅದನ್ನ ನಾವು 3 ಕಂಪನಿಗಳು 3 ಜನಕ್ಕೆ ಎಂಪ್ಯಾನಲ್ ಮಾಡಿದ್ದಾರೆ ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ವತಿಯಿಂದ. ಅವರ ಮುಖಾಂತರನೇ ಡಿಸ್ಪೋಸಲ್ ಮಾಡಬೇಕು. ಅವರು ಹೇಗೆ ಡಿಸ್ಪೋಸಲ್ ಮಾಡ್ತಾರೆ ಅಂತಾನು ಕೇಳ್ಬೋದು ತಾವು. ಇದರಲ್ಲಿ ಕೆಲವು ಕೋರ್ಟ್ ಡೈರೆಕ್ಷನ್ಸ್ ಇದೆ. ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ ಆದರೆ ಅದನ್ನ ಪ್ರಾಸೆಸಿಂಗ್ ಮಾಡಬೇಕು ಅಂತ ಕೂಡ ಡೈರೆಕ್ಷನ್ ಇದೆ. ಸೊ ಅವ್ರಿಗೆ ಪ್ರಾಸೆಸಿಂಗ್ ಮಾಡಿ ಇದನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಎಂಪ್ಯಾನಲ್ ಮಾಡಿದ್ದೇವೆ. ದಯವಿಟ್ಟು ನಿಮ್ಮದು ಏನಾದರೂ ಇನ್ನು ಮುಂದೆ ನಿಮ್ಮದು ಏನಾದರೂ ಮನೆಯದು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಇದ್ರೆ ದಯವಿಟ್ಟು ಆ CND ವೇಸ್ಟ್ ಕಾಂಟ್ರಾಕ್ಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಅವರ ಮುಖಾಂತರ ಡಿಸ್ಪೋಸಲ್ ಮಾಡಿ. 4 ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಫಾರ್ ಡಿಸ್ಪೋಸಲ್ ಆಫ್ CND ವೇಸ್ಟ್. ಅದರಲ್ಲಿ ಚಾರ್ಜಸ್ ಇರುತ್ತೆ. ಅವರು ಅದು 1 ಟನ್ಗೆ 752 ರೂಪಾಯಿ, 1 ಟನ್ಗೆ 660 ರೂಪಾಯಿ, 1 ಟನ್ನಿಗೆ 760, ಸಾರಿ ಸ್ಲಿಪ್ ಆಫ್ ಟಂಗ್, 760 ರೂಪಾಯಿ 1 ಟನ್ನಿಗೆ ಇರುತ್ತೆ. ಅವ್ರದ್ದು ನಾನು ನಿಮಗೆ ಸ್ವಲ್ಪ ಒಂದು 5-10 ನಿಮಿಷದ ಒಳಗಡೆ ಅವ್ರ ಕಾಂಟ್ಯಾಕ್ಟು ಕೂಡ ನಿಮಗೆ ಒದಗಿಸ್ಕೊಡ್ತೇನೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಇನ್ನು ಮುಂದೆ ನಿಮ್ಮ ಮನೆಯದು ಏನಾದರೂ CND ವೇಸ್ಟ್ ಇದ್ದರೆ ಅದನ್ನು ಈ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರನೇ ಡಿಸ್ಪೋಸಲ್ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಬೇರೆಯವರು ಏನಾಗುತ್ತೆ, ಎಲ್ಲಂದ್ರೆ ಅಲ್ಲಿ ತಂದು ಸುರಿದ್ಬಿಟ್ಟು ಹೋಗ್ತಾರೆ ರೋಡ್ ಸೈಡಲ್ಲಿ. ಇದರಿಂದ ಬೆಂಗಳೂರಿನ ಸೌಂದರ್ಯನೂ ಕೆಡುತ್ತೆ. ಬೆಂಗಳೂರು ಸುಧಾರಣೆ ಆಗೋದರ ಬದಲಿಗೆ ಇನ್ನಷ್ಟು ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರ ಇದ್ರೆ ಮಾತ್ರ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ. ಇಷ್ಟು ವಿಷಯ.